ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ರಾಗಿ ರೊಟ್ಟಿ. ಅದು ಸೊಪ್ಪು ಮತ್ತು ತರಕಾರಿ ಎಲ್ಲ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಲಂಚ್ ಬಾಕ್ಸ್ಗೂ ಕೂಡ ಆಗಬೇಕು ಮತ್ತು ಜೊತೆಗೆ ತಿಂಡಿಗೆ ಕೂಡ ಆಗಬೇಕು. ಆ ರೀತಿಯಾಗಿ ನಾನು ಒಂದು ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ವಿಡಿಯೋದಲ್ಲಿ ನೋಡೋದು ತುಂಬ ಕಪ್ಪು ಕಾಣಿಸ್ತಾ ಇದೆ, ಆದರೆ ಇಷ್ಟೊಂದು ಕಪ್ಪುಗಿಲ್ಲ ರಾಗಿ ರೊಟ್ಟಿ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ನಾನು ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು 3 ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 3 ಕಪ್ ರಾಗಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 1 ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಸೇಮ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಎಲ್ಲದನ್ನು. ಇವಾಗ ನಾನು 1 ಕಪ್ಪಷ್ಟು ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ 1 ಕಪ್ಪು. ಆಮೇಲೆ 1 ಹಸಿಮೆಣಸಿನ್ಕಾಯಿ ಮತ್ತು ಒಂದು 4ರಿಂದ 5 ಕರಿಬೇವಿನೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ನಾನು ಚೆನ್ನಾಗಿ ಒಂದ್ಸರಿ ನೀರು ಸೇರಿಸ್ದಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಂದರೆ ಸೊಪ್ಪಲ್ಲೂ ತೇವಾಂಶ ಇರುತ್ತೆ, ಮತ್ತು ಈರುಳ್ಳಿಲಿ ಕೂಡ ತೇವಾಂಶ ಇರುತ್ತೆ, ಕ್ಯಾರೆಟಲ್ಲಿ ಕೂಡ ತೇವಾಂಶ ಇರುತ್ತೆ. ಅದರಿಂದ ಮೊದಲೇ ಒಂದ್ಸರಿ ಚೆನ್ನಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹಸಿಟ್ಟು ಅಂದರೆ ರಾಗಿ ಹಿಟ್ಟಿರುತ್ತಲ್ವ, ಇದಕ್ಕೆಲ್ಲದು ಮಿಕ್ಸ್ ಆಗಬೇಕು. ತೇವಾಂಶ ಎಲ್ಲ ರಾಗಿ ಹಿಟ್ಟಿಗೆ ಇಳ್ಕೊಂಡಿರುತ್ತೆ. ಇವಾಗ ನಾನು ಸ್ವಲ್ಪ ಬಿಸಿ ಇರೋ ನೀರನ್ನ ತೊಗೊಂಡು ಕಲಿಸ್ಕೊತಾ ಇದ್ದೀನಿ. ರೊಟ್ಟಿಗೆ ಹಿಟ್ಟು ಕಲಿಸ್ಕೋಬೇಕಲ್ವ, ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಸೇರಿಸ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ಅದರಿಂದ ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ರೊಟ್ಟಿ ನಾವು ತಟ್ಟೋದಕ್ಕೆ ಎಷ್ಟು ತೆಳ್ಳಗೆ ಬೇಕೋ, ಎಷ್ಟು ಹದವಾಗಬೇಕೋ ಅಷ್ಟು ಹದವಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು. ನೀರು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಮತ್ತು ಚಿರೋಟಿ ರವೆನೂ ಹಾಕಿರೋದ್ರಿಂದ ನೋಡಿಕೊಂಡು ಸೇರಿಸ್ಕೋಬೇಕು. ಸ್ವಲ್ಪ ಸೇದ್ಕೊಳ್ಳುತ್ತೆ ಹಿಟ್ಟು, ಅಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಚಿರೋಟಿ ರವೆ ನೆಂದ ಮೇಲೆ. ನೋಡಿ, ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ ನಾನು. ನೋಡಿ, ಉಂಡೆ ಕಟ್ಟಿದ್ರೆ ಈ ಥರ ಬರಬೇಕು. ಇಷ್ಟು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಅರ್ಧ ಗಂಟೆ ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷನಾದರೂ ಈ ರೀತಿಯಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡಿ. ಇವಾಗ ನಾನಿಲ್ಲಿ ಮುಚ್ಚಿಟ್ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನು ಮಾಡ್ತಾ ಇರೋದು. ಇವಾಗ 10 ನಿಮಿಷ ಆದಮೇಲೆ ನಾನು ಒಂದು ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ಹೋಳಿಗೆ ಪೇಪರ್ ಇರುತ್ತಲ್ವ, ಅದಿದ್ದರೆ ಒಳ್ಳೆಯದು. ಕವರ್ ಮೇಲೆಲ್ಲ ಮಾಡಬಾರ್ದು, ಅದಕ್ಕೋಸ್ಕರ ಹೋಳಿಗೆ ಪೇಪರ್ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ನೋಡಿ, ಹಿಟ್ಟು ಈ ರೀತಿಯಾಗಿ ಆಗಿದೆ. 10 ನಿಮಿಷ ಆದಮೇಲೆ ಕೈಗೊಂಚೂರು ಕಚ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನನಗೆ ಎಷ್ಟು ಅಗಲವಾಗಿ ತಟ್ಟಕ್ಕಾಗುತ್ತೋ ಅಷ್ಟು ಅಗಲವಾಗಿ ತಟ್ಕೊತಾ ಇದ್ದೀನಿ. ನಿಮಗೆ ತುಂಬ ದೊಡ್ಡದಾಗಿ ತಟ್ಟಕ್ಕಾಗಿಲ್ಲ ಅಂದರೆ ಚಿಕ್ಕ ಚಿಕ್ಕದು ಕೂಡ ಮಾಡ್ಕೋಬೋದು ಹೊಸ್ದಾಗಿ ಮಾಡೋರು. ಅಂದರೆ ಹೆಲ್ದಿ ರೆಸಿಪಿ ಇದು, ತುಂಬಾ ಒಳ್ಳೆಯದು. ಮಕ್ಳಿಗೂ ಕೂಡ ಮಾಡಿ ಕೊಡ್ಬೋದು, ತುಂಬಾ ಚೆನ್ನಾಗಿ ತಿಂತಾರೆ. ಬಳಿಯೋ ರೊಟ್ಟಿನೂ ಒಂದ್ಸಲ ಮಾಡಿಕೊಟ್ರೆ ಈ ರೀತಿನೂ ಒಂದ್ಸಲ ಮಾಡಿಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ತಟ್ಕೊಂಡಿದ್ದೀನಿ ನಾನು. ಇವಾಗ ತವಾ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ತವಾ ಕೂಡ ಕಾದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೊಟ್ಟಿನ ನಾನು ಡೈರೆಕ್ಟಾಗಿ ಪೇಪರ್ ಸಮೇತ ಈ ಥರ ಇಡ್ತೀನಿ. ಏಕೆಂದರೆ ಕೈಗೆ ಹಾಕ್ಕೊಂಡು ಮತ್ತೆ ಇಡೋಷ್ಟೊತ್ತು ಕಿತ್ತೋಗ್ಬಿಡುತ್ತೆ ರೊಟ್ಟಿ. ಅದರಿಂದ ಈ ರೀತಿಯ ಕವರ್ ಸಮೇತ ಹಾಕ್ಬಿಟ್ಟು ಕವರ್ ಈ ಥರ ಮೇಲಕ್ಕೆ ಎತ್ತಿದ್ರೆ ಹೋಳಿಗೆ ಪೇಪರ್ನ ನೀಟಾಗಿ ರೊಟ್ಟಿ ತವಾದ ಮೇಲೆ ಇರುತ್ತೆ. ನೋಡಿ, ಈ ರೀತಿಯಾಗಿ ಆಗುತ್ತೆ. ನಿಮ್ಗೆ ಈ ಥರ ವೈಟ್ ಆಗ್ಬಿಡುತ್ತೆ ಅಂತ ಏನಾರು ಅನಿಸಿದ್ರೆ, ನಾವು ಏನು ತವದ ಮೇಲೆ ರೊಟ್ಟಿ ಹಾಕ್ತೀವೋ ತಕ್ಷಣ ಮಡ್ಚಾಕ್ಬಿಟ್ರೆ ಈ ರೀತಿ ವೈಟ್ಗಾಗಲ್ಲ. ಈ ಥರ ವೈಟ್ಗಾಗಿರುವಾಗ ಎಣ್ಣೆ ಸವರ್ಕೊಂಡು 2 ಕಡೆನೂ ನಾವು ಬೇಯಿಸ್ಕೋಬೇಕು. ಎಣ್ಣೆ ಆಗಲಿಲ್ಲ ಅಂದರೆ ತುಪ್ಪ ಮತ್ತು ಬೆಣ್ಣೆ ಕೂಡ ಹಾಕ್ಕೋಬೋದು. ನಾನಿವತ್ತು ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಒಂದೊಂದೇ ರೊಟ್ಟಿಗಳನ್ನ ನಾನು ಈ ಥರ ತಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ನಮಗೆ ಎಣ್ಣೆ ಬೇಕಾ ತುಪ್ಪ ಬೇಕಾ ಯಾವ್ದು ಬೇಕೋ ಅದು ಸೇರಿಸ್ಕೊಂಡು ಚೆನ್ನಾಗಿ 2 ಸೈಡು ಬೇಯಿಸ್ಕೊಂಡ್ರೆ ರೊಟ್ಟಿಗಳು ರೆಡಿ ಆಗೋಗ್ಬಿಡುತ್ತೆ. ಬೇಗ ಕೂಡ ಆಗೋಗ್ಬಿಡುತ್ತೆ, ತುಂಬ ಹೊತ್ತೇನು ಹಿಡಿಯಲ್ಲ, ತುಂಬ ಬೇಗ ಮಾಡ್ಬೋದು. ಈಗ ಮಕ್ಕಳು ಸ್ಕೂಲ್ ಬಾಕ್ಸ್ಗೆಲ್ಲ ಏನಪ್ಪ ತಿಂಡಿ ಮಾಡೋದು, ದಿನ ಒಂದೇ ಥರ ಹಾಕೋದಕ್ಕೂ ಆಗಲ್ಲ. ಅದರಿಂದ ನಾವೇನು ಮಾಡಬೇಕು, ಒಂದೊಂದು ದಿನಕ್ಕೆ ಒಂದೊಂದು ಥರ ಮಾಡಿ ಹಾಕ್ಬೋದು. ಇದೆಲ್ಲ ಈಸಿ ರೆಸಿಪಿನೇ. ಮನೆಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಕೇವಲ ಒಂದು 15 ನಿಮಿಷ ಇಲ್ಲ 20 ನಿಮಿಷ ಸಾಕು ಇಷ್ಟು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾವು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಲಂಚ್ ಬಾಕ್ಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ರಾಗಿ, ಎಲ್ಲರೂ ರಾಗಿ ತಿಂತಾರೆ. ಎಲ್ರಿಗೂ ರಾಗಿ ಇಷ್ಟ ಆಗುತ್ತೆ, ಎಲ್ಲರೂ ರಾಗಿ ತಿಂತಾರೆ ನಮ್ಮನೆಯಲ್ಲಿ. ಅದರಿಂದ ನಾನು ಜಾಸ್ತಿ ರಾಗಿ ಉಪಯೋಗಿಸ್ಕೊತೀನಿ. ನಮ್ಗೆ ಮಧ್ಯಾಹ್ನ ಮತ್ತು ಸಂಜೆ 2 ಟೈಮು ನಾವು ರಾಗಿ ಹಿಟ್ಟಿಂದ ಏನಾದರೂ ಒಂದು ಮಾಡ್ಕೊಂಡು ತಿಂತೀವಿ. ಅದರಿಂದ ನಾನು ಇವತ್ತು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ತುಂಬ ಬೇಗ ಕೂಡ ಆಗಿದೆ. ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.